ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಕರೆಂಟ್ ಅಫೇರ್ಸ್ ಮಂತ್ಲಿ ಕಂಪೈಲೇಷನನ್ನು ಅಮೋಘ ವರ್ಷ ವೆಬ್ಸೈಟ್ನಲ್ಲಿ PDF ರೂಪದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸೊ ಕಳೆದ ತಿಂಗಳ ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ಮ್ಯಾಗಝೀನ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಫ್ರೀಯಾಗಿ ಇದು ಆಕ್ಸೆಸ್ ಆಗಿದೆ. ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ಕೋಬೋದು. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಆಂಜಿಯೋಪ್ಲಾಸ್ಟಿ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಆಂಜಿಯೋಪ್ಲಾಸ್ಟಿ ಅನ್ನುವುದು ಈ ರಕ್ತವನ್ನು ನಿರ್ಬಂಧಿಸಿದಂತಹ ಹೃದಯದ ಅಪಧಮನಿಗಳನ್ನು ತೆರೆಯುವಂತಹ ಒಂದು ಶಸ್ತ್ರಚಿಕಿತ್ಸೆಯಾಗಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ರೀಸೆಂಟಾಗಿ ನಾವು ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಈ ಕರೋನರಿ ಸ್ಟಂಟ್ಗಳ ರೂಪದಲ್ಲಿ ಯಾವ ರೀತಿಯಾಗಿ ಈ ಒಂದು ಹೃದಯದ ಅಪಧಮನಿಗಳಲ್ಲಿ ಬ್ಲಾಕೇಜಸ್ಗಳು, ರಕ್ತದ ಬ್ಲಾಕೇಜಸ್ಗಳು ಉಂಟಾದಂತಹ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಮೆಟಲ್ ಮೆಷನ್ನು, ಕಾಯಿಲ್ಗಳನ್ನು ಅಳವಡಿಸುವುದರ ಮೂಲಕ ಯಾವ ರೀತಿಯಾಗಿ ಆ ಒಂದು ಅಪಧಮನಿಯನ್ನು ಅಲ್ಲಿ ಹೊಂದಿದಂತಹ ಬ್ಲಾಕೇಜಸ್ಗಳನ್ನು ಓಪನ್ ಮಾಡಲಾಗುತ್ತೆ ಅಂತ. ಸೊ ಕರೋನರಿ ಸ್ಟೆಂಟ್ಗಳು ಅಥವಾ ಇವುಗಳನ್ನು ಆಪರೇಟ್ ಮಾಡುವಂತಹ ವಿಧಾನವನ್ನು ಆಂಜಿಯೋಪ್ಲಾಸ್ಟಿ ವಿಧಾನ ಅಂತ ಕೂಡ ಕರೆಯಲಾಗುತ್ತೆ. ಸಿಂಪಲ್ ಆಗಿ ಇದು ಹಾರ್ಟ್ ಆಪರೇಷನ್ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಇವತ್ತಿನ ಪ್ರಶ್ನೆ ಬಿಮ್ಸ್ಟೆಕ್ ಅನ್ನುವ ಗ್ರೂಪಿಂಗ್ಸ್ ಬಗ್ಗೆ ಇದೆ. ಸೊ ಬಿಮ್ಸ್ಟೆಕ್ ಅನ್ನುವ ಈ ಒಂದು ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಈ ಕೆಳಗಿನ ಯಾವ ದೇಶ ಹೊಂದಿಲ್ಲ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಥೈಲ್ಯಾಂಡ್, ಆಪ್ಷನ್ 2 ಮ್ಯಾನ್ಮಾರ್, ಆಪ್ಷನ್ 3 ಭಾರತ, ಆಪ್ಷನ್ 4 ಇಂಡೋನೇಷ್ಯಾ ಅಂತ ಇದೆ. ಬಿಮ್ಸ್ಟೆಕ್ ಸದಸ್ಯತ್ವವನ್ನು ಈ ಕೆಳಗಿನ ಪಟ್ಟಿಯಲ್ಲಿ ಯಾವ ರಾಷ್ಟ್ರ ಹೊಂದಿಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ನ್ಯೂಸ್ನಲ್ಲಿ ನೀವು ಓದ್ತಾ ಇರ್ತೀರಿ. ಸೊ ಇದೇ ರೀತಿಯಾದಂತಹ ಒಂದು ಟಾಪಿಕನ್ನು, ಮಷಿನ್ ಲರ್ನಿಂಗ್ ಕುರಿತಾದಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಅದೇ ಒಂದು ಆರ್ಟಿಕಲ್ ಮೇಲಿನ ಒಂದು ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಕೆಳಗಿನವುಗಳಲ್ಲಿ ಯಂತ್ರ ಕಲಿಕೆ ಅಥವಾ ಮಷಿನ್ ಲರ್ನಿಂಗ್ ತಂತ್ರಜ್ಞಾನದ ಅಪ್ಲಿಕೇಶನ್ಗಳು ಯಾವುವು, ಅನ್ವಯಕಗಳು ಯಾವುವು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಈ ಮಷಿನ್ ಲರ್ನಿಂಗ್ ಸಹಾಯದಿಂದ ಕಾಮರ್ಸ್ ಉತ್ಪನ್ನ ಶಿಫಾರಸುಗಳನ್ನು ಅಥವಾ ರೆಕಮೆಂಡೇಶನ್ಗಳನ್ನು ಗುರುತಿಸಬಹುದಾಗಿದೆ ಅಂತ ಇದೆ. ಆಪ್ಷನ್ 2 ಸ್ವಯಂ ಚಾಲನಾ ಕಾರುಗಳು ಅಥವಾ ಸ್ವಯಂಚಾಲಿತ ಕಾರುಗಳ ಉತ್ಪಾದನೆಯಲ್ಲಿ ಈ ಮಷಿನ್ ಲರ್ನಿಂಗ್ ಸಹಾಯ ಮಾಡುತ್ತೆ ಅಂತ ಇದೆ. ಆಪ್ಷನ್ 3 ಆನ್ಲೈನ್ ವಂಚನೆ ಅಥವಾ ಆನ್ಲೈನ್ ಫ್ರಾಡ್ಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಮಷಿನ್ ಲರ್ನಿಂಗ್ ಸಹಾಯ ಮಾಡುತ್ತೆ ಅಂತ ಇದೆ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಈ ಮಷಿನ್ ಲರ್ನಿಂಗ್ಗೆ ಸಂಬಂಧಪಟ್ಟಂತಹ ಅನ್ವಯಕಗಳಾಗಿವೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಈ ಮಷಿನ್ ಲರ್ನಿಂಗ್ ಕುರಿತಾದಂತಹ ಮಾಹಿತಿ ರೀಸೆಂಟಾಗಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಯಂತ್ರ ಕಲಿಕೆ ಅಥವಾ ಮಷಿನ್ ಲರ್ನಿಂಗ್ನ ಬಳಕೆಯ ಮೂಲಕ ಸೌರವ್ಯೂಹದ ಹೊರಗೆ ಇರುವಂತಹ ದೂರದ ಅಪರಿಚಿತ ಗ್ರಹದ ಪುರಾವೆಗಳನ್ನು ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ಸಂಶೋಧಕರಿಂದ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಮಷಿನ್ ಲರ್ನಿಂಗ್ ಅಂದರೆ ಏನು ಮತ್ತು ಇದರ ಯಾವ ರೀತಿಯಂಥ ಅಪ್ಲಿಕೇಶನ್ಗಳನ್ನು ಇವು ಹೊಂದಿವೆ ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ನಾವು ಸಾಕಷ್ಟು ಬಾರಿ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇವೆ. ಸೊ ಅದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ನ ಒಂದು ಪ್ರಮುಖವಾದಂತಹ ಬ್ರ್ಯಾಂಚ್ ಆಗಿ ಈ ಮಷಿನ್ ಲರ್ನಿಂಗ್ ಅನ್ನುವ ಟೆಕ್ನಾಲಜಿ ಕೂಡ ಬೆಳೀತಾ ಇದೆ. ಮುಖ್ಯವಾಗಿ ಯಾವ ರೀತಿಯಾಗಿ ಮಾನವನು ತನ್ನ ಅನುಭವಗಳಿಂದ, ಮಾಹಿತಿಯಿಂದ ಕಲಿಯುವಂತಹ ಒಂದು ಪ್ರೊಸೆಸನ್ನು ನಡೆಸ್ತಾನೆ ತನ್ನ ಬ್ರೈನ್ನಲ್ಲಿ, ಅದೇ ರೀತಿಯಾದಂತಹ ಪ್ರೊಸೆಸನ್ನು ಅಥವಾ ಒಂದು ವಿಧಾನವನ್ನು ಈ ಒಂದು ಮಷಿನ್ಗಳು ಕೂಡ ಕಲಿತಾ ಇದ್ದಾವೆ. ಸೊ ಆ ರೀತಿಯಾದಂತಹ ಒಂದು ಪ್ರೋಗ್ರಾಮ್ಗಳನ್ನು, ಒಂದು ಡೇಟಾವನ್ನು, ಅಲ್ಗೋರಿದಮ್ಗಳನ್ನು ಸೆಟ್ ಮಾಡುವುದರ ಮೂಲಕ ಮಷಿನ್ಗಳು ತಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಕಲಿಯುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸುವಂತಹ ಒಂದು ಕ್ಷೇತ್ರ ಈ ಮಷಿನ್ ಲರ್ನಿಂಗ್ ಅನ್ನುವ ಟೆಕ್ನಾಲಜಿ ಆಗಿದೆ.
ಸೊ ಮುಖ್ಯವಾಗಿ ಯಾವುದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಪ್ರೋಗ್ರಾಮ್ ಮಾಡದೇ ಹೋದರೂ ಕೂಡ ಪ್ರಮುಖವಾದಂತಹ ಕೆಲವೊಂದಿಷ್ಟು ಡೇಟಾಗಳನ್ನು ಈ ಒಂದು ಮಷಿನ್ ಲರ್ನಿಂಗ್ ತಂತ್ರಜ್ಞಾನದಲ್ಲಿ ಅಥವಾ ಒಂದು ಪ್ರೊಸೆಸರ್ನಲ್ಲಿ ಅಳವಡಿಸುವುದರ ಮೂಲಕ ತನ್ನ ಎಕ್ಸ್ಪೀರಿಯನ್ಸ್ಗಳಿಂದ ಮತ್ತು ಆ ಒಂದು ದೊಡ್ಡ ಡೇಟಾಗಳನ್ನು ಆಕ್ಸೆಸ್ ಮಾಡುವುದರ ಮೂಲಕ ಸ್ವಯಂಚಾಲಿತವಾಗಿ ಕಲಿಯುವಂತಹ ಒಂದು ಸಾಮರ್ಥ್ಯವನ್ನು ಕಂಪ್ಯೂಟರ್ಗಳು ಹೊಂದ್ತಾ ಇವೆ. ಸೊ ಈ ಒಂದು ಪ್ರೊಸೆಸನ್ನು ಮಷೀನ್ ಲರ್ನಿಂಗ್ ಟೆಕ್ನಾಲಜಿ ಅಂತ ಕರೆಯಲಾಗುತ್ತದೆ. ಸೊ ಇದರ ಕೆಲವೊಂದಿಷ್ಟು ಪ್ರಮುಖ ವಿಶೇಷತೆಗಳು ಏನು ಅಂತ ನೋಡೋದಾದರೆ, ಇದು ಮುಖ್ಯವಾಗಿ ಡೇಟಾ ಡ್ರಿವನ್ ತಂತ್ರಜ್ಞಾನ ಅಥವಾ ಈ ಡೇಟಾ ಚಾಲಿತವಾದಂತಹ ತಂತ್ರಜ್ಞಾನವಾಗಿ ಗುರುತಿಸಿಕೊಳ್ಳುತ್ತೆ. ಇದಕ್ಕೆ ಪ್ರಮುಖವಾಗಿ ಒಂದು ದೊಡ್ಡದಾದಂತಹ ಡೇಟಾದ ಒಂದು ಆಕ್ಸೆಸ್ಸನ್ನು ಪ್ರವೇಶವನ್ನು ನೀಡಬೇಕಾಗುತ್ತೆ. ಸೊ ಆ ಒಂದು ಡೇಟಾವನ್ನು ಆಧರಿಸಿದ ಮೇಲೆ ಈ ಒಂದು ಮಷೀನ್ ಲರ್ನಿಂಗ್ ಅನ್ನುವ ಪ್ರೊಸೆಸನ್ನು ಈ ಮಷೀನ್ಗಳು ಅಥವಾ ಕಂಪ್ಯೂಟರ್ಗಳು ನಡೆಸ್ತವೆ. ಯಾವುದೇ ರೀತಿಯಾದಂತಹ ದೊಡ್ಡ ಸಂಸ್ಥೆಗಳು ಈ ರೀತಿಯಾದಂತಹ ದೊಡ್ಡ ಪ್ರಮಾಣದ ಡೇಟಾವನ್ನು ರಚಿಸುವುದರ ಮೂಲಕ ಆ ಒಂದು ಡೇಟಾಗಳಿಗೆ ಆಕ್ಸೆಸ್ಸನ್ನು ಕಂಪ್ಯೂಟರ್ಗಳಿಗೆ ನೀಡಲಾಗುತ್ತೆ. ಸೊ ಇದೇ ಒಂದು ಡೇಟಾವನ್ನು ಒಂದು ವಿಶೇಷವಾಗಿ ಅಥವಾ ಒಂದು ಯುನೀಕ್ ಆಗಿ ಅನಲೈಸ್ ಮಾಡುವುದರ ಮೂಲಕ ಅದರಲ್ಲಿ ಇರುವಂತಹ ಡೇಟಾಗಳ ಒಂದು ಸಂಬಂಧಗಳನ್ನು ಪತ್ತೆ ಹಚ್ಚುವುದು ಮತ್ತು ಅದರಿಂದ ಒಂದು ನಿರ್ಧಾರವನ್ನು ಕೈಗೊಳ್ಳುವಂತೆ ಒಂದು ನಿಖರವಾದಂತಹ ನಿರ್ಧಾರವನ್ನು ಕೈಗೊಳ್ಳುವಂತೆ ಕಂಪನಿಗಳಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಈ ಮಷಿನ್ ಲರ್ನಿಂಗ್ ಕೆಲಸವನ್ನು ಅಥವಾ ಸಹಾಯವನ್ನು ಮಾಡ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಈ ಡೇಟಾದಿಂದ ಯಂತ್ರವು ಸ್ವತಃ ಕಲಿಯುವುದಷ್ಟೇ ಅಲ್ಲದೆ ಈ ಸ್ವಯಂಚಾಲಿತವಾದಂತಹ ಒಂದು ಇಂಪ್ರೂವ್ಮೆಂಟ್ಸ್ಗಳನ್ನು ಕೂಡ ಮಾಡುವಂತಹ ಒಂದು ಪ್ರೋಗ್ರಾಮನ್ನು ಈ ಒಂದು ಯಂತ್ರಗಳಲ್ಲಿ ಮಾಡಲಾಗಿದೆ. ಈ ಮಷಿನ್ ಲರ್ನಿಂಗ್ ತಂತ್ರಜ್ಞಾನದಿಂದ ಡೇಟಾಗಳಿಗೆ ಆಕ್ಸೆಸ್ ನೀಡುವುದರ ಮೂಲಕ ವಿವಿಧ ನಮೂನೆಯ ಅಥವಾ ವಿವಿಧ ಪ್ಯಾಟರ್ನ್ಗಳ ಡೇಟಾಗಳನ್ನು ಪತ್ತೆ ಹಚ್ಚುವುದಷ್ಟೇ ಅಲ್ಲದೆ ಡೇಟಾ ಮೈನಿಂಗ್ ಅಂತ ಏನು ಕರಿತೇವೆ, ದತ್ತಾಂಶಗಳ ಗಣಿಗಾರಿಕೆ ಅಂತ. ಸೊ ಇದೇ ರೀತಿಯಾದಂತಹ ಪ್ರೋಸೆಸ್ಸನ್ನು ಫಾಲೋ ಮಾಡುವುದರ ಮೂಲಕ ಈ ದೊಡ್ಡ ಪ್ರಮಾಣದ ದತ್ತಾಂಶಗಳೊಂದಿಗೆ ವ್ಯವಹರಿಸುವಂತಹ ಸಾಮರ್ಥ್ಯ ಈ ಮಷಿನ್ ಲರ್ನಿಂಗ್ಗೆ ಅಳವಡಿಸಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಮಷಿನ್ ಲರ್ನಿಂಗ್ ಅಥವಾ ಯಂತ್ರ ಕಲಿಕೆ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ TRAI ಅನ್ನುವ ಈ ಒಂದು ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ 1991, 1997, ಆಪ್ಷನ್ 3 2004 ಅಥವಾ ಆಪ್ಷನ್ 4 2022 ಅಂತ ಇದೆ. ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 2 1997ರಲ್ಲಿ ಈ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಟ್ರೈ ಅನ್ನುವ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ ಈ ಒಂದು ವರ್ಷದಲ್ಲಿ 25ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತಹ ಈ ಒಂದು ಸಂಸ್ಥೆ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ದ್ಯಾಟ್ ವೈಸ್ ಈ ಒಂದು ಟ್ರೈ ಅಥವಾ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಟ್ರೈ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಟ್ರೈ ಅನ್ನುವ ಸಂಸ್ಥೆಯ ಮೂಲಕ ಇತ್ತೀಚೆಗೆ ಗ್ರಾಹಕರಿಗೆ ಈ ಡೂಪ್ಲಿಕೇಟ್ ಅಥವಾ ಫ್ರಾಡ್ ಕರೆಗಳು ಮತ್ತು SMS ಸಂಬಂಧಪಟ್ಟಂತಹ ಒಂದು ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 1997ರ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅನ್ನುವ ಒಂದು ಕಾಯ್ದೆಯ ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಇದರ ಸೆಕ್ಷನ್ 3ರ ಅಡಿಯಲ್ಲಿ ಭಾರತ ಸರ್ಕಾರದಿಂದ ಈ ಒಂದು ಟೆಲಿಕಾಂ ಅಥವಾ ದೂರ ಸಂಪರ್ಕ ವಲಯವನ್ನು ನಿಯಂತ್ರಣ ಮಾಡುವಂತಹ ಪ್ರಮುಖ ಸಂಸ್ಥೆಯಾಗಿ ಈ ಒಂದು ಟ್ರೈ ಅನ್ನುವ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಇದರ ಮುಖ್ಯ ಕೆಲಸ ಏನು ಅಂತಂದರೆ ಈ ಭಾರತದಲ್ಲಿನ ದೂರ ಸಂಪರ್ಕ ವಲಯಕ್ಕೆ ಸಂಬಂಧಪಟ್ಟಂತಹ ಒಂದು ರೆಗ್ಯುಲೇಟರ್ ಆಗಿ ಅಥವಾ ಒಂದು ನಿಯಂತ್ರಕ ಸಂಸ್ಥೆಯಾಗಿ ಕೆಲಸವನ್ನು ಮಾಡ್ತಾ ಇದೆ 1997ರಿಂದ. ಸೊ 25 ವರ್ಷಗಳನ್ನು ಈ ಒಂದು ಸಂಸ್ಥೆ ಇತ್ತೀಚೆಗೆ ಕಂಪ್ಲೀಟ್ ಮಾಡಿದೆ ಅಂತ ಕೂಡ ಇದರ ಬಗ್ಗೆ ಲಾಸ್ಟ್ ಇಯರ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಟ್ರೈ ಅನ್ನುವ ಸಂಸ್ಥೆಯ ಕುರಿತಾದಂತಹ ಕೆಲವೊಂದಿಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಈ ಒಂದು 1997ರ ಕಾಯ್ದೆಯ ಸೆಕ್ಷನ್ 25ರ ಅಡಿಯಲ್ಲಿ ಈ ಭಾರತ ಸರ್ಕಾರದಿಂದ ಈ ಒಂದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾವನ್ನು ಅದಕ್ಕೆ ಒಂದು ಬದ್ಧವಾಗುವಂತಹ ನಿರ್ದೇಶನಗಳನ್ನು ನೀಡುವಂತಹ ಅಧಿಕಾರ ಈ ಒಂದು ಕಾಯ್ದೆ ಅಡಿಯಲ್ಲಿ ನೀಡಲಾಗಿದೆ. ಸೊ ಯಾವುದೇ ರೀತಿಯಾಗಿ ಸಂಪೂರ್ಣವಾದಂತಹ ಒಂದು ನಿಯಂತ್ರಣ
ಸರ್ಕಾರ ಹೊಂದದೇ ಹೋದರೂ ಕೂಡ ಕೆಲವೊಂದಿಷ್ಟು ನಿರ್ದೇಶನಗಳ ಅಥವಾ ಗೈಡ್ಲೈನ್ಸ್ಗಳನ್ನು ನೀಡುವಂಥ ಒಂದು ಅಧಿಕಾರವನ್ನು ಈ ಒಂದು ಕೇಂದ್ರ ಸರ್ಕಾರಕ್ಕೆ ಈ ಕಾಯ್ದೆಯ ಅಡಿಯಲ್ಲಿ ನೀಡಲಾಗಿದೆ. ಸೊ ಕೇಂದ್ರ ಸರ್ಕಾರದಿಂದ ಫಂಡಿಂಗ್ಸ್ಗಳನ್ನು ಕೂಡ ಈ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿಗೆ ನೀಡಲಾಗುತ್ತದೆ. ಸೊ ಇದರ ಪ್ರಮುಖವಾದಂತಹ ಕಾರ್ಯಗಳು ಏನು ಅಂತಂದರೆ, ಈ ದೂರ ಸಂಪರ್ಕ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಕುರಿತಾದಂತಹ ಪರಿಹಾರಗಳನ್ನು, ರೆಕಮೆಂಡೇಶನ್ಗಳನ್ನು ಭಾರತ ಸರ್ಕಾರಕ್ಕೆ ಮಾಡುವುದು. ಅಷ್ಟೇ ಅಲ್ಲದೆ ಈ ದೂರ ಸಂಪರ್ಕ ವ್ಯವಸ್ಥೆಯಲ್ಲಿ ಸಾಮಾನ್ಯವಾದಂತಹ ಆಡಳಿತವನ್ನು ಮತ್ತು ನಿಯಂತ್ರಣವನ್ನು ಮಾಡುವಂತಹ ಮತ್ತು ಅನುಷ್ಠಾನಗೊಳಿಸುವಂತಹ ಸಂಸ್ಥೆ ಟ್ರೈ ಆಗಿದೆ. ಸೊ ಅಷ್ಟೇ ಅಲ್ಲದೆ ಈ ಟೆಲಿಕಾಂ ಸರ್ವಿಸಸ್ಗಳಿಗೆ ಸಂಬಂಧಪಟ್ಟಂತಹ ಫೀಸ್ಗಳಾಗಿರ್ಬೋದು, ಚಾರ್ಜಸ್ಗಳಾಗಿರ್ಬೋದು, ಟ್ಯಾಕ್ಸ್ಗಳಾಗಿರ್ಬೋದು, ಇವುಗಳನ್ನು ಫೈನಲೈಸ್ ಮಾಡುವಂತಹ ಅಧಿಕಾರವನ್ನು ಕೂಡ ಈ ಟ್ರೈ ಅನ್ನುವ ಕಂಪನಿಗೆ ನೀಡಲಾಗಿದೆ. ಕೇಂದ್ರ ಸರ್ಕಾರವು ವಹಿಸಿಕೊಡುವಂತಹ ಯಾವುದೇ ಇತರ ಕಾರ್ಯಗಳ ಅನುಷ್ಠಾನವನ್ನು ಕೂಡ ಈ ಟ್ರೈ ಅನ್ನುವ ಸಂಸ್ಥೆಯಿಂದ ಮಾಡಲಾಗ್ತಾ ಇದ್ದು, ಅಧಿಕೃತವಾಗಿ ಭಾರತದ ಗೆಜೆಟ್ನಲ್ಲಿ ಈ ದೂರ ಸಂಪರ್ಕ ಸೇವೆಗೆ ಸಂಬಂಧಪಟ್ಟಂತಹ ದರಗಳನ್ನು ಫೈನಲೈಸ್ ಮಾಡುವುದಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಬ್ಲಿಷ್ ಮಾಡುವಂತಹ ಅಧಿಕಾರವನ್ನು ಕೂಡ ಈ ಟ್ರೈ ಅನ್ನುವ ಸಂಸ್ಥೆಗೆ ನೀಡಲಾಗಿದೆ. 2000ನೇ ಇಸವಿಯಲ್ಲಿ ಈ ಟ್ರೈ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದ್ದು, ಇದಕ್ಕೆ ಈ ಒಂದು ಟ್ರೈಗೆ ಸಂಬಂಧಪಟ್ಟಂತೆ ಈ ದೂರ ಸಂಪರ್ಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಡಿಸ್ಪ್ಯೂಟ್ಸ್ಗಳನ್ನು ಅಥವಾ ವಿವಾದಗಳನ್ನು ಇತ್ಯರ್ಥ ಮಾಡುವಂತಹ ನಿಟ್ಟಿನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಒಂದು ನ್ಯಾಯಮಂಡಳಿ ಟೆಲಿಕಾಂ ಡಿಸ್ಪ್ಯೂಟ್ಸ್ ಸೆಟಲ್ಮೆಂಟ್ ಅಥಾರಿಟಿ ಆಫ್ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಟೆಲಿಕಾಂ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಪಿಲೇಟ್ ಟ್ರಿಬ್ಯುನಲ್ ಅಂತ TDSAT ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಈ ಒಂದು ಸಂಸ್ಥೆಯನ್ನು 2000ರಲ್ಲಿ ಈ ಮೇಲ್ಮನವಿ ನ್ಯಾಯಮಂಡಳಿಯ ರೂಪದಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ನೀವು ಸಾಕಷ್ಟು ಬಾರಿ SMS ಮೂಲಕ ಅಥವಾ ಕಾಲ್ಗಳ ಮೂಲಕ ಈ ಟ್ರೈನಿಂದ ಸಾಕಷ್ಟು ಎಚ್ಚರಿಕೆಯ ಈ ಫ್ರಾಡ್ಗಳಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯ ಒಂದು ಮೆಸೇಜ್ಗಳು ಅಥವಾ SMS ಬರುವುದನ್ನು ನೀವು ನೋಡ್ತಾ ಇರ್ತೀರಿ. ಸೊ ದ್ಯಾಟ್ ಈಸ್ ಅಬೌಟ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಹೈಡ್ರೋಜನ್ಗೆ ಸಂಬಂಧಪಟ್ಟಂತಹ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, ಈ ಹಸಿರು ಹೈಡ್ರೋಜನ್ ಅನ್ನೋದು ನವೀಕರಿಸಬಹುದಾದಂತಹ ಶಕ್ತಿಯಿಂದ ಅಥವಾ ಕಡಿಮೆ ಇಂಗಾಲದ ಶಕ್ತಿಯಿಂದ ಉತ್ಪತ್ತಿಯಾಗುವಂತಹ ಹೈಡ್ರೋಜನ್ ಆಗಿದೆ ಅಂತ ಇದೆ. ಆಪ್ಷನ್ 2, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ GAIL ಅನ್ನುವ ಸಂಸ್ಥೆ ಭಾರತದಲ್ಲಿ ಈ ಗ್ರೀನ್ ಹೈಡ್ರೋಜನನ್ನು ಉತ್ಪಾದನೆ ಮಾಡುವಂತಹ ಸಂಸ್ಥೆಯಾಗಿದೆ ಅಂತ ಇದೆ. ಆಪ್ಷನ್ 3, ಈ ಹಸಿರು ಹೈಡ್ರೋಜನ್ ಅನಿಲವನ್ನು ಕಾರುಗಳಲ್ಲಿ, ವಿಮಾನಗಳು ಮತ್ತು ಅಂತರಿಕ್ಷ ನೌಕೆಗಳಲ್ಲಿ ಇಂಧನವಾಗಿ ಬಳಸಬಹುದಾಗಿದೆ ಅಂತ ಇದೆ. ಆಪ್ಷನ್ 4, ಮೇಲಿನ ಎಲ್ಲವೂ ಅನ್ನುವುದಾಗಿದೆ. ಸೊ ಹಸಿರು ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಈ ಮೇಲೆ ನೀಡಲಾದಂಥ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರುವುದರಿಂದ ಆಪ್ಷನ್ 4 ಮೇಲಿನ ಎಲ್ಲವೂ ಅನ್ನುವ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ರೀಸೆಂಟಾಗಿ ಈ ಹಸಿರು ಹೈಡ್ರೋಜನ್ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನನ್ನು 2022ರಲ್ಲಿ ಅನುಮೋದನೆಯನ್ನು ನೀಡಲಾಗಿತ್ತು ಕೇಂದ್ರ ಸರ್ಕಾರದಿಂದ. ಸೊ ಇದೇ ಒಂದು ಗ್ರೀನ್ ಹೈಡ್ರೋಜನ್ ಮಿಷನ್ನ ಅಡಿಯಲ್ಲಿ 2035ರ ವೇಳೆಗೆ ಭಾರತದಲ್ಲಿರುವಂತಹ ಎಲ್ಲ ಬಂದರುಗಳು ಈ ಹಸಿರು ಹೈಡ್ರೋಜನ್ ಮತ್ತು ಅಮೋನಿಯಾ ಬಂಕರ್ಗಳು ಮತ್ತು ಇಂಧನ ತುಂಬುವಂತಹ ಸೌಲಭ್ಯಗಳನ್ನು 2035ರ ವೇಳೆಗೆ ಸ್ಥಾಪನೆ ಮಾಡುವಂತಹ ಒಂದು ಗುರಿಯನ್ನು ಈ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಹೊಂದಿದೆ ಅಂತ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವರಿಂದ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಈ ಹಸಿರು ಹೈಡ್ರೋಜನ್ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿರೋದ್ರಿಂದ ಈ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಹೈಡ್ರೋಜನ್ ಅಂದರೆ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಮೊದಲಿಗೆ ಈ ಒಂದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದರೆ, 2022 ಜನವರಿ 4ರಲ್ಲಿ ಕೇಂದ್ರ ಸಚಿವ ಸಂಪುಟದಿಂದ ಈ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನನ್ನು ಅನುಮೋದನೆಯನ್ನು ನೀಡಲಾಗಿತ್ತು. ಸೊ ಇದರ ಮುಖ್ಯ ಗುರಿ ಏನು ಅಂತಂದರೆ, ಭಾರತದಲ್ಲಿ ಮುಖ್ಯವಾಗಿ ಈ ಗ್ರೀನ್ ಹೈಡ್ರೋಜನ್ ಮತ್ತು ಅದರ ಉತ್ಪನ್ನಗಳನ್ನು ಭಾರತದಲ್ಲಿ ಉತ್ಪಾದನೆ ಮಾಡುವುದು, ಬಳಕೆ ಮಾಡುವುದು ಮತ್ತು ರಫ್ತಿನ ವಿಷಯಗಳ ಕುರಿತಾದಂತಹ ಒಂದು ಜಾಗತಿಕ ಕೇಂದ್ರವನ್ನಾಗಿ ಭಾರತವನ್ನು ವರ್ಲ್ಡ್ ಲೀಡರ್ ಆಗಿ ಮಾಡುವಂತಹ ಒಂದು ಉದ್ದೇಶವನ್ನು, ಗುರಿಯನ್ನು ಈ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಹೊಂದಿದೆ. ಸೊ ಹೀಗಾಗಿ ಈ ಒಂದು ಹಸಿರು ಹೈಡ್ರೋಜನ್ ಅಂದರೆ ಏನು ಅಂತ ಮೊದಲಿಗೆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದಾದ ನಂತರ ಯಾವ ರೀತಿಯಾಗಿ ಈ ಹಸಿರು ಹೈಡ್ರೋಜನ್ ಮಿಷನ್ ತನ್ನ ಗುರಿಗಳನ್ನು ಹೊಂದಿದೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಹಸಿರು ಹೈಡ್ರೋಜನ್ ಅನ್ನೋದು ಮುಖ್ಯವಾಗಿ ಈ ಒಂದು ಸೌರ ವಿದ್ಯುತ್ ಸ್ಥಾವರ ಅಥವಾ ಪವನ ಶಕ್ತಿಗಳಂತಹ ನವೀಕರಿಸಬಹುದಾದಂತಹ ಶಕ್ತಿಯ ಮೂಲಗಳನ್ನು ಬಳಸಿಕೊಂಡು ನೀರನ್ನು ವಿಭಜನೆ ಮಾಡುವುದರ ಮೂಲಕ
ಅಥವಾ ಎಲೆಕ್ಟ್ರೋಲೈಸ್ ಅನ್ನುವ ಒಂದು ಪ್ರೊಸೆಸ್ನ ಮೂಲಕ ನೀರಿನಿಂದ ಈ ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ಪ್ರತ್ಯೇಕಿಸುವುದರ ಮೂಲಕ, ವಿಭಜನೆ ಮಾಡುವುದರ ಮೂಲಕ ಈ ಪಡೆಯಬಹುದಾದಂತಹ ಹೈಡ್ರೋಜನ್ನ ಹಸಿರು ಹೈಡ್ರೋಜನ್ ಅಥವಾ ಶುದ್ಧ ಮತ್ತು ನವೀಕರಿಸಬಹುದಾದಂತಹ ಇಂಧನದ ಗ್ರೀನ್ ಹೈಡ್ರೋಜನ್ ಅಂತ ಗುರುತಿಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ನಮಗೆಲ್ಲ ಗೊತ್ತಿರುವ ಹಾಗೆ ನೀರಿನಲ್ಲಿ ಹೈಡ್ರೋಜನ್ನ 2 ಅಣುಗಳು ಮತ್ತು ಆಕ್ಸಿಜನ್ನ 1 ಅಣು ಇರುತ್ತದೆ. ಸೊ ಇದರ ನೀರಿನಲ್ಲಿರುವಂತಹ ಈ 2 ವಿವಿಧವಾದಂತಹ ಮಾಲಿಕ್ಯೂಲ್ಸ್ಗಳನ್ನು ಸಪ್ರೇಟ್ ಮಾಡುವುದರ ಮೂಲಕ ಅಥವಾ ವಿದ್ಯುತ್ ವಿಭಜನೆ ಮಾಡುವುದರ ಮೂಲಕ ಹೈಡ್ರೋಜನನ್ನು ಉತ್ಪಾದನೆ ಮಾಡಲಾಗುತ್ತೆ, H2 ಅನ್ನು ಉತ್ಪಾದನೆ ಮಾಡಲಾಗುತ್ತೆ. ಇದು ಕಂಪ್ಲೀಟ್ ಆಗಿ ಪರಿಸರ ಸ್ನೇಹಿಯಾದಂತಹ ಒಂದು ಪ್ರೊಸೆಸ್ ಆಗಿರುವುದರಿಂದ ಇದು ಗ್ರೀನ್ ಹೈಡ್ರೋಜನ್ ಅಂತ ಇದನ್ನು ಗುರುತಿಸಲಾಗುತ್ತದೆ. ಸೊ ಇದು ಸಾಮಾನ್ಯವಾಗಿ ಈ ಅಮೋನಿಯಾ ಮತ್ತು ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸಲಾಗ್ತಾ ಇದ್ದು, ರಾಸಾಯನಿಕ ಉದ್ಯಮದಲ್ಲಿ ಪ್ರಮುಖವಾಗಿ ಈ ಹಸಿರು ಹೈಡ್ರೋಜನನ್ನು ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಪೆಟ್ರೋಕೆಮಿಕಲ್ ಉದ್ಯಮದಲ್ಲೂ ಕೂಡ ಈ ಒಂದು ಹಸಿರು ಹೈಡ್ರೋಜನ್ ಮಿಷನನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಹೈಡ್ರೋಜನ್ ಬಳಕೆಯಾಗುತ್ತೆ. ಸೊ ಹೈಡ್ರೋಜನ್ ಉತ್ಪಾದನೆ ಮಾಡುವುದರಲ್ಲಿ ಸಾಕಷ್ಟು ಬೇರೆ ಬೇರೆ ವಿಧಾನಗಳು ಇದ್ದು, ಬ್ಲೂ ಹೈಡ್ರೋಜನ್ ಅಥವಾ ಗ್ರೇ ಹೈಡ್ರೋಜನ್ ಅಂತ ಇವುಗಳನ್ನು ಕರೆಯಲಾಗುತ್ತೆ. ಸೊ ಸದ್ಯಕ್ಕೆ ನಾವು ಹಸಿರು ಹೈಡ್ರೋಜನ್ ಅಥವಾ ಗ್ರೀನ್ ಹೈಡ್ರೋಜನ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಇದು ಕಂಪ್ಲೀಟ್ ಆಗಿ ಪರಿಸರ ಪ್ರೇಮಿಯಾದಂತಹ, ಪರಿಸರ ಸ್ನೇಹಿಯಾದಂತಹ ಒಂದು ಪ್ರೊಸೆಸ್ ಆಗಿದೆ ಈ ಹಸಿರು ಹೈಡ್ರೋಜನ್ ಉತ್ಪಾದನೆ. ಸೊ ಇನ್ನು ಭಾರತದ ಈ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ 2022ರಲ್ಲಿ ಪ್ರಾರಂಭ ಮಾಡಲಾದಂತಹ ಈ ಗ್ರೀನ್ ಹೈಡ್ರೋಜನ್ ಮಿಷನ್ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದರೆ, ಮುಖ್ಯವಾಗಿ ಈ ಒಂದು ಇಮೇಜ್ನಲ್ಲೇ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡೋದರ ಮೂಲಕ ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ಮಾಡುವುದರ ಮೂಲಕ ಈ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ 1 ಲಕ್ಷ ಕೋಟಿ ರೂಪಾಯಿಗಳಷ್ಟು ಇಂಪೋರ್ಟ್ ಸೇವಿಂಗನ್ನು, ನಮಗೆಲ್ಲ ಗೊತ್ತಿರುವ ಹಾಗೆ ಈ ಕಚ್ಚಾ ತೈಲದ ಆಮದಿನ ಮೇಲೆ ಭಾರತ ಯಾವ ರೀತಿಯಾಗಿ ಒಂದು ಡಿಪೆಂಡೆನ್ಸಿಯನ್ನು ಹೊಂದಿದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಆ ಒಂದು ಹಸಿರು ಹೈಡ್ರೋಜನನ್ನು ಉತ್ಪಾದನೆ ಮಾಡುವುದರ ಮೂಲಕ ಅಥವಾ ಹೈಡ್ರೋಜನ್ ಇಂಧನವನ್ನು ಬಳಸುವುದರ ಮೂಲಕ 1 ಲಕ್ಷ ಕೋಟಿ ರೂಪಾಯಿಗಳ ಒಂದು ಆಮದಿನ ಒಂದು ಖರ್ಚನ್ನು ಕಡಿಮೆ ಮಾಡಲಿದೆ 2030ರ ವೇಳೆಗೆ ಅಂತ ಹೇಳಲಾಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಪರಿಸರ ಸ್ನೇಹಿಯಾದಂತಹ ಈ ಹಸಿರು ಹೈಡ್ರೋಜನ್ ಮೂಲಕ, ಇದರ ಉತ್ಪಾದನೆಯ ಮೂಲಕ ಪ್ರತಿ ವರ್ಷ ಸುಮಾರು 50 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಈ ಕಾರ್ಬನ್ ಡೈಆಕ್ಸೈಡ್ನ ಉತ್ಪಾದನೆ ಆಗ್ತಾ ಇದೆ. ಯಾವ ರೀತಿಯಾಗಿ ಪೊಲ್ಯೂಷನ್ ಆಗ್ತಾ ಇದೆ ಅದನ್ನು ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಹಸಿರು ಹೈಡ್ರೋಜನ್ ಮಿಷನನ್ನು ಎಸ್ಟಾಬ್ಲಿಷ್ ಮಾಡುವುದರ ಮೂಲಕ ಅಥವಾ ಅನುಷ್ಠಾನಗೊಳಿಸುವುದರ ಮೂಲಕ ದೇಶದಾದ್ಯಂತ ಸುಮಾರು 6 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಿಸುವಂತಹ ಒಂದು ಗುರಿಯನ್ನು 2030ರ ವೇಳೆಗೆ ಗುರಿಯನ್ನು ತಲುಪುವಂತಹ ಒಂದು ಟಾರ್ಗೆಟನ್ನು ಕೇಂದ್ರ ಸರ್ಕಾರದಿಂದ ಇಡಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗ್ರೀನ್ ಹೈಡ್ರೋಜನ್ ಆ್ಯಂಡ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. 2022ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿತ್ತು, ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಪೋಲಾವರಂ ಅನ್ನುವ ವಿವಿಧೋದ್ದೇಶ ಯೋಜನೆಯನ್ನು ಈ ಕೆಳಗಿನ ಯಾವ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕೃಷ್ಣ, ಆಪ್ಷನ್ 2 ಗೋದಾವರಿ, ಆಪ್ಷನ್ 3 ತುಂಗಭದ್ರಾ ಅಥವಾ ಆಪ್ಷನ್ 4 ಮಹಾನದಿ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಗೋದಾವರಿ ನದಿಯ ಮೇಲೆ ಈ ಪೋಲಾವರಂ ಅನ್ನುವ ಮಲ್ಟಿಪರ್ಪಸ್ ಪ್ರಾಜೆಕ್ಟನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಆಪ್ಷನ್ 2 ಗೋದಾವರಿ ಇಸ್ ರೈಟ್ ಆನ್ಸರ್. ಮೊದಲಿಗೆ ಈ ಪೋಲಾವರಂ ಯೋಜನೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಆಂಧ್ರ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಒಂದು ಪೋಲಾವರಂ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಸುಮಾರು 7,214 ಕೋಟಿ ರೂಪಾಯಿಗಳಷ್ಟು ಅನುದಾನ ನೀಡಬೇಕು ಅಂತ ನಿರ್ಧಾರ ಆಗಿತ್ತು. ಸೊ ಆ ಒಂದು ಹಣವನ್ನು ಇನ್ನೂವರೆಗೂ ನೀಡಿಲ್ಲ ಅಂತ ಆಂಧ್ರ ಪ್ರದೇಶದಿಂದ ಈ ಆಂಧ್ರ ಪ್ರದೇಶ ಹೈಕೋರ್ಟ್ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹೂಡಲಾಗಿತ್ತು. ಸೊ ಆದರೆ ಆಂಧ್ರ ಪ್ರದೇಶ್ ಹೈಕೋರ್ಟ್ನಿಂದ ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ PIL ಅನ್ನು ತಳ್ಳಿ ಹಾಕಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಪೋಲಾವರಂ ಯೋಜನೆ ಏನು ಮತ್ತು ಇದರ ಉದ್ದೇಶ ಏನು ಅಂತ ಪ್ರಮುಖವಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಂಧ್ರ ಪ್ರದೇಶದ ಯಲ್ಲೂರು ಜಿಲ್ಲೆಯಲ್ಲಿ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ಗೋದಾವರಿ ನದಿಯ ಮೇಲೆ ನಿರ್ಮಾಣವಾಗ್ತಾ ಇರುವಂತಹ ವಿವಿಧೋದ್ದೇಶ ಬಹುಪಯೋಗಿ ನೀರಾವರಿ ಯೋಜನೆ ಪೋಲಾವರಂ ಅನ್ನುವ ಯೋಜನೆ ಆಗಿದೆ.
ಸೊ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಯೋಜನಾ ಸ್ಥಾನಮಾನವನ್ನು ಕೂಡ ಈ ಪೋಲಾವರಂ ಯೋಜನೆಗೆ ನೀಡಲಾಗಿದ್ದು, ಇದಕ್ಕೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನು ನೀಡುವಂತಹ ಒಂದು ಉದ್ದೇಶವನ್ನು ಅಥವಾ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರದಿಂದ ಕೈಗೊಳ್ಳಲಾಗಿತ್ತು. ಆ ಒಂದು ಅನುದಾನ ಅಥವಾ ಫಂಡಿಂಗ್ಸ್ಗಳು ಇನ್ನೂ ಬಂದಿಲ್ಲ ಅಂತ ಆಂಧ್ರ ಪ್ರದೇಶದಿಂದ ಈ PIL ಅನ್ನು ಹೈಕೋರ್ಟ್ನಲ್ಲಿ ಲಿಟಿಗೇಷನನ್ನು ಹಾಕಲಾಗಿತ್ತು. ಸೊ ಆದರೆ ಆ ಒಂದು ಲಿಟಿಗೇಷನನ್ನು ಹೈಕೋರ್ಟ್ನಿಂದ ತಳ್ಳಿ ಹಾಕಲಾಗಿದೆ ಅಥವಾ ರಿಜೆಕ್ಟ್ ಮಾಡಲಾಗಿದೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಇನ್ನು ಪೋಲಾವರಂ ಅನ್ನುವ ಈ ಯೋಜನೆ ವಿವಿಧೋದ್ದೇಶ ಯೋಜನೆಯಾಗಿದೆ ಅಂತ ತಿಳ್ಕೊಂಡ್ವಿ. ಯಾವ ರೀತಿಯಾಗಿ ಇದು ಜನರಿಗೆ ಮತ್ತು ಆ ಒಂದು ಪ್ರದೇಶಕ್ಕೆ ಸಹಾಯ ಮಾಡಲಿದೆ ಅಂತ ತಿಳ್ಕೊಳ್ಳೋದಾದರೆ, ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ, ವಿಶಾಖಪಟ್ಟಣಂ, ಪಶ್ಚಿಮ ಗೋದಾವರಿ ಮತ್ತು ಕೃಷ್ಣಾ ಜಿಲ್ಲೆಗಳಿಗೆ ಪ್ರಮುಖವಾಗಿ ನೀರಾವರಿ, ಜಲ ವಿದ್ಯುತ್ ಮತ್ತು ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸುವಂತಹ ಒಂದು ಯೋಜನೆ ಪೋಲಾವರಂ ಅನ್ನುವ ಯೋಜನೆ ಆಗಿದೆ. ಅಷ್ಟಲ್ಲದೆ ಈ ಒಂದು ಯೋಜನೆಯ ಮೂಲಕ 960 ಮೆಗಾವ್ಯಾಟ್ ಜಲ ವಿದ್ಯುತ್ ಯೋಜನೆಯನ್ನು ಕೂಡ ಹಾಕಿಕೊಳ್ಳಲಾಗಿದ್ದು, ಅದರ ಸುತ್ತಮುತ್ತಲಿನ 611 ಹಳ್ಳಿಗಳಲ್ಲಿ 28.5 ಲಕ್ಷ ಜನರಿಗೆ ಕುಡಿಯುವ ನೀರನ್ನು ಕೂಡ ಒದಗಿಸುವಂತಹ ಒಂದು ಯೋಜನೆ ಪೋಲಾವರಂ ಅನ್ನುವ ಯೋಜನೆಯಾಗಿದೆ. ಸೊ ಸುಮಾರು ಈ ಒಂದು 4.368 ಲಕ್ಷ ಹೆಕ್ಟೇರ್ಗಳಲ್ಲಿ ನೀರಾವರಿಯ ಒಂದು ಸಾಮರ್ಥ್ಯವನ್ನು ಈ ಪೋಲಾವರಂ ಯೋಜನೆ ಹೊಂದಿದೆ. ಅಷ್ಟೇ ಅಲ್ಲದೆ ಈ ನದಿಗಳನ್ನು ಜೋಡಣೆ ಮಾಡುವಂತಹ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅನ್ನೋ ಯೋಜನೆಯಡಿಯಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಗಳನ್ನು ಲಿಂಕ್ ಮಾಡುವಂತಹ ಯೋಜನೆಯಡಿಯಲ್ಲಿ ಈ ಪೋಲಾವರಂ ಅನ್ನೋ ಯೋಜನೆ ಕೂಡ ಸಾಕಷ್ಟು ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಮತ್ತು ಈ 80 TMC ಹೆಚ್ಚುವರಿ ಗೋದಾವರಿಯ ಒಂದು ನೀರನ್ನು ಕೃಷ್ಣಾ ನದಿಗೆ ವರ್ಗಾವಣೆ ಮಾಡುವುದಷ್ಟೇ ಅಲ್ಲದೆ ಈ ಆಂಧ್ರ ಪ್ರದೇಶ್, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ರಾಜ್ಯಗಳ ನಡುವೆ ಈ ಒಂದು ಹೆಚ್ಚುವರಿಯಾದಂತಹ 80 TMC ನೀರನ್ನು ಹಂಚಿಕೊಳ್ಳುವಂತಹ ಈ ಒಂದು ಗೋದಾವರಿ ಕೃಷ್ಣಾ ಲಿಂಕ್ ಯೋಜನೆ ಹೊಂದಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಪೋಲಾವರಂ ಯೋಜನೆ ಮತ್ತು ಗೋದಾವರಿ ಕೃಷ್ಣಾ ಲಿಂಕ್ ಯೋಜನೆ. ಇದನ್ನು ಗೋದಾವರಿ ನದಿಯ ಮೇಲೆ ಪ್ರಾರಂಭ ಮಾಡಲಾಗ್ತಾ ಇದೆ ಪೋಲಾವರಂ ಯೋಜನೆ, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಅಚಾನಕ್ ಮಾರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಮಧ್ಯಪ್ರದೇಶ್, ಆಪ್ಷನ್ 2 ಜಾರ್ಖಂಡ್, ಆಪ್ಷನ್ 3 ಛತ್ತೀಸ್ಗಢ ಅಥವಾ ಆಪ್ಷನ್ 4 ಒಡಿಶಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಛತ್ತೀಸ್ಗಢದಲ್ಲಿ ಅಚಾನಕ್ ಮಾರ್ ಅನ್ನುವ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಅಚಾನಕ್ ಮಾರ್ ಟೈಗರ್ ರಿಸರ್ವ್ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಛತ್ತೀಸ್ಗಢದ ಸೂರಜ್ಪುರ್ ಜಿಲ್ಲೆಯಲ್ಲಿರುವಂತಹ ಈ ಒಂದು ಅಚಾನಕ್ ಮಾರ್ ಟೈಗರ್ ರಿಸರ್ವ್ನಲ್ಲಿ ಇತ್ತೀಚೆಗೆ ಒಂದು ಹುಲಿಯಿಂದ 2 ವ್ಯಕ್ತಿಗಳನ್ನು ಕೊಲ್ಲಲಾಗಿತ್ತು. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯನ್ನು ಗಾಯಗೊಳಿಸಲಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ವಶಪಡಿಸಿಕೊಂಡಂತಹ ಅಥವಾ ಸೆರೆ ಹಿಡಿಯಲಾದಂತಹ ಈ ಒಂದು ಹುಲಿಯನ್ನು ಮತ್ತೊಮ್ಮೆ ಅಚಾನಕ್ ಮಾರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಿಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಅಚಾನಕ್ ಮಾರ್ ಅನ್ನುವ ಈ ಟೈಗರ್ ರಿಸರ್ವ್ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಛತ್ತೀಸ್ಗಢದ ಬಿಲಾಸ್ಪುರ್ ಜಿಲ್ಲೆಯಲ್ಲಿ ಈ ಅಚಾನಕ್ ಮಾರ್ ಅನ್ನುವ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ ಅನ್ನೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿದೆ. ಸರ್ಕಾರದಿಂದ 2009ರಲ್ಲಿ ಈ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಈ ಅಚಾನಕ್ ಮಾರ್ ಪ್ರದೇಶವನ್ನು ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಗಿತ್ತು. ಅಚಾನಕ್ ಮಾರ್ ಅಮರ್ಕಂಟಕ್ ಬಯೋಸ್ಫಿಯರ್ ರಿಸರ್ವ್ನ ಪ್ರಮುಖವಾದಂತಹ ಭಾಗವಾಗಿರುವಂತಹ ಈ ಒಂದು ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಮಣಿಯಾರ್ ನದಿ ಈ ಒಂದು ಟೈಗರ್ ರಿಸರ್ವ್ನಲ್ಲಿ ಪ್ರಮುಖವಾಗಿ ಹರಿಯುವುದರಿಂದ ಈ ಕಾಡಿನ ಜೀವನಾಡಿಯಾಗಿ ಈ ಮಣಿಯಾರ್ ಅನ್ನುವ ನದಿ ಗುರುತಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಕಾನಾ ಮತ್ತು ಬಾಂಧವ್ಗಢ್ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಒಂದು ಸಂಪರ್ಕವನ್ನು ಕಲ್ಪಿಸುವಂತಹ ಕಾರಿಡಾರನ್ನು ಕೂಡ ನಿರ್ಮಾಣ ಮಾಡಲಾಗಿದ್ದು, ಹುಲಿಗಳಿಗೆ ಒಂದು ಕನೆಕ್ಷನನ್ನು ನೀಡುವುದು ಅಂದರೆ ಈ ಅಚಾನಕ್ ಮಾರ್ ಟೈಗರ್ ರಿಸರ್ವ್ನಿಂದ ಕಾನಾ ಮತ್ತು ಬಾಂಧವ್ಗಢ್ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಒಂದು ಕನೆಕ್ಟಿವಿಟಿಯನ್ನು ಪ್ರೊವೈಡ್ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರಿಡಾರನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಈ ಕಾರಿಡಾರ್ ಹುಲಿಗಳನ್ನು ಪ್ರಸರಣ ಮಾಡುವುದರಲ್ಲಿ ಅಂದರೆ ಈ ಹುಲಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರುಷಿಯಲ್ ಆದಂತಹ ನಿರ್ಣಾಯಕ ಪಾತ್ರವನ್ನು ಕೂಡ ವಹಿಸ್ತಾ ಇದೆ. ಸೊ ಈ ಟೈಗರ್ ಕಾರಿಡಾರ್ ಅಥವಾ ಎಲಿಫೆಂಟ್ ಕಾರಿಡಾರ್ಗಳು ಅಂತ ನೀವು ನೋಡಿರ್ತೀರಿ. ಸೊ ಇವುಗಳು ಏನು ಮಾಡುತ್ತವೆ ಅಂತಂತಂದರೆ, ಒಂದು ಕಾಡಿನಿಂದ ಮತ್ತೊಂದು ಕಾಡಿನ ಅಥವಾ ಒಂದು ಸಂರಕ್ಷಿತ ಪ್ರದೇಶಗಳಿಗೆ ಕನೆಕ್ಟಿವಿಟಿಯನ್ನು ಒದಗಿಸುವಂತಹ ಒಂದು ಪಟ್ಟಿಯಾಗಿರುತ್ತವೆ. ಸೊ ಇವುಗಳನ್ನು ರಸ್ತೆಯಾಗಿರುತ್ತವೆ ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ರಸ್ತೆಗಳು ಅಂತಂದರೆ ನಾವು ಮಾನವರು ಉಪಯೋಗಿಸುವಂತಹ ಡಾಂಬರೀಕರಣಗೊಂಡಂತಹ ಅಥವಾ ಕಾಂಕ್ರೀಟೈಸೇಷನ್ ಮಾಡಿದಂತಹ ರಸ್ತೆಗಳಲ್ಲ, ಇವು ಕಾಡಿನ ಒಂದು ಪಟ್ಟಿಗಳಾಗಿರುತ್ತವೆ, ಬ್ಯಾಂಡ್ಗಳಾಗಿರುತ್ತವೆ. ಅವುಗಳನ್ನು
ಒಂದು ಸಂರಕ್ಷಿತ ಪ್ರದೇಶದಿಂದ ಮತ್ತೊಂದು ಸಂರಕ್ಷಿತ ಪ್ರದೇಶಕ್ಕೆ ಈ ಹುಲಿಗಳಾಗಿರ್ಬೋದು, ಆನೆಗಳಾಗಿರ್ಬೋದು, ಇವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಕಾರಿಡಾರ್ಗಳು ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಇವುಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಮಷೀನ್ ಲರ್ನಿಂಗ್ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ತಿಳ್ಕೊಂಡ್ವಿ. ಯಾವ ರೀತಿಯಾಗಿ ಮಷೀನ್ ಲರ್ನಿಂಗ್ ಈಗಿನ ತಂತ್ರಜ್ಞಾನ ಯುಗದಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಯಾವ ರೀತಿಯಾಗಿ ಇದು ಪ್ರೊಸೆಸನ್ನು ನಡೆಸುತ್ತದೆ ಮತ್ತು ಇದರ ಅಪ್ಲಿಕೇಶನ್ಗಳು ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಕುರಿತಾದಂತಹ ಪ್ರಮುಖವಾದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಥವಾ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅಷ್ಟೇ ಅಲ್ಲದೆ ಈ ಗ್ರೀನ್ ಹೈಡ್ರೋಜನ್ ಅಂದರೆ ಏನು, ಯಾವ ರೀತಿಯಾದಂತಹ ವಿಧಾನದ ಮೂಲಕ ಇದನ್ನು ಉತ್ಪಾದನೆ ಮಾಡಲಾಗುತ್ತೆ ಮತ್ತು ಇದರ ಉಪಯೋಗಗಳು ಏನು ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಆಂಧ್ರ ಪ್ರದೇಶದ ಪೋಲಾವರಂ ಯೋಜನೆಯ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಈ ಛತ್ತೀಸ್ಗಢದಲ್ಲಿರುವಂತಹ ಅಚಾನಕ್ ಮಾರ್ ಟೈಗರ್ ರಿಸರ್ವ್ ಕುರಿತಾದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟ್ನ ಮ್ಯಾಗ್ಝೀನನ್ನು ನಮ್ಮ ವೆಬ್ಸೈಟ್ನಲ್ಲಿ, ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಫ್ರೀಯಾಗಿ ಈ ಕಂಟೆಂಟ್ಗಳನ್ನು ರಿವೈಸ್ ಮಾಡ್ಕೋಬೋದು, ಕರೆಂಟ್ ಅಫೇರ್ಸ್ಗಳನ್ನು ರಿವೈಸ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.